ಒಬ್ಬ ಹೆಣ್ಣು ಮಕ್ಕಳಾಗಿ ಈ ವಿಷಯದ ಬಗ್ಗೆ ಇವತ್ತಾದ್ರೂ ಮಾತಾಡೋಣ ಅಂತ ಡಿಸೈಡ್ ಮಾಡ್ತೆ. ಗೊತ್ತಿಲ್ಲ ಇದ್ರ ಬಗ್ಗೆ ಮಾತಾಡೋ ಅರ್ಹತೆ ನನ್ಗಿದ್ಯಾ ಅಂತ. ಅನ್ಯಾಯ ಆಗಿರೋದು ಒಬ್ಬ ಹೆಣ್ಣು ಮಗಳಿಗೆ, ಧರ್ಮಕ್ಕಲ್ಲ. ಆದರೆ ಧರ್ಮನ ಮುಂದೆ ಇಟ್ಕೊಂಡು ನ್ಯಾಯ ಸಿಗ್ಬೇಕಿರೋ ಜೀವಕ್ಕೆ ನ್ಯಾಯ ಸಿಗ್ತಿಲ್ಲ ಅನ್ನೋದೇ ವಿಪರ್ಯಾಸ. ಮಾಡಿದ ಪಾಪ ಆಡ್ದೋರ್ ಬಾಯಲ್ಲಿ ಯಾಕೆ ಅನ್ನೋ ಹಾಗೆ ವಿಷಯ ಗೊತ್ತಿಲ್ಲದೆ ಇನ್ನೊಬ್ರ ಮೇಲೆ ತಪ್ಪಾಗಿ ತಪ್ಪು ಹೊರಿಸಬಾರ್ದು. ಆದರೆ ಇವತ್ತಿನ ಬೆಳವಣಿಗೆ ನ್ಯಾಯ ಸಿಗೋದ್ರಲ್ಲಿ ಇಲ್ಲ. ಎಲ್ಲರೂ ವಿದ್ಯಾವಂತರೆ, ಎಲ್ಲರೂ ಬುದ್ಧಿವಂತರೆ. ಅರೆ ಸತ್ಯ ನಮ್ಮ ಮೂಢತೆಯಿಂದ ಕಣ್ಮರೆ ಆಗ್ತಿರೋದಂತೂ ನಿಜ. ಧರ್ಮ ಜಾತಿ ಅಂತ ಕಿತ್ತಾಡಿ ಅನ್ಯಾಯ ಆಗ್ತಿರೋ ಜೀವಕ್ಕೆ ಅನ್ಯಾಯ ಆಗೋ ತರ ಮಾಡ್ತಿದ್ದೀವಿ ಎಲ್ಲರೂ. ಇದು ಕೇವಲ ಹೆಣ್ಣಿಗಾಗಿರೋ ಶೋಷಣೆಯ ವಿರುದ್ಧದ ಹೋರಾಟ, ಕೇವಲ ಹೆಣ್ಣಿನ ಶೋಷಣೆಯ ವಿರುದ್ಧದ ಹೋರಾಟ. ದಯಮಾಡಿ ತಪ್ಪು ಮಾಡಿರೋ ವ್ಯಕ್ತಿಯನ್ನ ಹುಡುಕಿ ಶಿಕ್ಷೆ ಕೊಡೋಣ. ಧರ್ಮ ಜಾತಿಯನ್ನ ಮುಂದೆ ಇಟ್ಟು ಹೆಣ್ಣು ಮಗಳಿಗೆ ಆಗಿರೋ ಅನ್ಯಾಯನ ಮುಚ್ಚಿ ಹಾಕುವುದು ಬೇಡ. ನಮ್ಮ ಚಿತ್ತ ಕೇವಲ ಸೌಜನ್ಯಳಿಗೆ ನ್ಯಾಯ ಕೊಡಿಸುವತ್ತ. ಧರ್ಮದ ಹೆಸರಲ್ಲಿ ಕಚ್ಚಾಡ್ಬೇಡಿ ಪ್ಲೀಸ್.